ಶರದೃತುವಿನಲ್ಲಿ ನಾವು ಅಪೆಟೈಸರ್ ಆಗಿ ಈ ಸೋಲ್ ಕಡಿಯನ್ನ ಕುಡಿಬೇಕು. ಶರದೃತುವಿನಲ್ಲಿ ಪಿತ್ತ ಪ್ರಕೋಪ ತುಂಬಾ ಜಾಸ್ತಿ ಆಗಿರುತ್ತೆ. ಆ ಪಿತ್ತವನ್ನ ನಾವು ಶಮನ ಮಾಡುವುದಕ್ಕಾಗಿ ಹಾಗಲಕಾಯಿಯನ್ನ ನಾವು ವಾರಕ್ಕೊಮ್ಮೆ ಅಥವಾ 2 ದಿವಸನಾದ್ರೂ ನಾವು ಸೇವಿಸಲೇಬೇಕು. ಬಾರ್ಲಿ ಯಾವಾಗ್ಲೂ ಮೂತ್ರಳಾಗಿ ಕೆಲಸ ಮಾಡುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಇವುಗಳ ಸೇವನೆ ಎಲ್ಲ ನಾವು ಈ ಶರದೃತುವಿನಲ್ಲಿ ತುಂಬಾ ಕಡಿಮೆ ಮಾಡಬೇಕು ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ನಿಮ್ಮೆಲ್ಲರಿಗೂ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ಇವತ್ತು ನಾನು ಶರದೃತುವಿನ ಕಂಪ್ಲೀಟ್ ತಾಲಿ ಹೇಗಿರಬೇಕು, ಅದರಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಈ ನಮ್ಮ ಶರದೃತುವಿನ ತಾಲಿನಲ್ಲಿ ಯಾವ್ಯಾವ ಪದಾರ್ಥಗಳನ್ನು, ಯಾವ್ಯಾವ ರೆಸಿಪೀಸ್ಗಳನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೋಲ್ ಕಡಿ, ಹೆಸರುಬೇಳೆ ಮತ್ತು ಕ್ಯಾರೆಟ್ ಕೋಸಂಬರಿ, ಬಾಳೆಕಾಯಿ ರಾಯ್ತ, ಬೀಟ್ರೂಟ್ ಸಲಾಡ್, ರೆಡ್ ರೈಸ್ ಅಥವಾ ಕೆಂಪಕ್ಕಿ ಅನ್ನ, ಹೆಸರುಬೇಳೆ ಸೂಪ್ ಅಥವಾ ಹೆಸರುಬೇಳೆ ರಸಂ, ಹಾಗಲಕಾಯಿ ಪಲ್ಯ, ಜೋಳದ ರೊಟ್ಟಿ. ಶರದೃತುವಿನಲ್ಲಿ ನಾವು ಅಪೆಟೈಸರ್ ಆಗಿ ಈ ಸೋಲ್ ಕಡಿಯನ್ನ ಕುಡಿಬೇಕು. ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಈ ಸೋಲ್ ಕಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆನಂತರ ನೀವು ಈ ತುರಿದಿರೋಂಥ ಕ್ಯಾರೆಟ್ ಮತ್ತು ಹೆಸರುಬೇಳೆ ಮತ್ತು ಕಾಯಿ ತುರಿಯನ್ನು ಯೂಸ್ ಮಾಡಿಕೊಂಡು ಒಂದು ಕೋಸಂಬರಿಯನ್ನು ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಒಂದು ಬಾಳೆಕಾಯಿಯನ್ನು ಬೇಯಿಸ್ಕೊಂಡು ಅದನ್ನು ನಾನು ಕಟ್ ಮಾಡಿಕೊಂಡು ಒಗ್ಗರಣೆಯನ್ನು ಹಾಕ್ಕೊಂಡು ಅದಕ್ಕೆ ಮೊಸರನ್ನು ಬೆರೆಸಿ ಬಾಳೆಕಾಯಿ ರಾಯ್ತವನ್ನು ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ಕೂಡ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ನೀವು ಇದೆಲ್ಲ ರೆಸಿಪಿಗಳನ್ನು ನೋಡಬೇಕಂದ್ರೆ ನೀವು ವಿಸ್ತಾರ ಹೆಲ್ತ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೆಲ್ಲ ರೆಸಿಪೀಸ್ಗಳ ಸಂಪೂರ್ಣ ವಿವರ ನಿಮ್ಗಲ್ಲಿ ಸಿಗುತ್ತೆ. ಆನಂತರ ನಾನು ಬೇಯಿಸಿಕೊಂಡಿದ್ದಂತಹ ಬೀಟ್ರೂಟಿನ ಸಲಾಡನ್ನು ಮಾಡ್ಕೊಂಡಿದ್ದೇನೆ. ಇದಾದ ನಂತರ ನಾನು ಹೆಸರುಬೇಳೆ ಸೂಪ್ ಅಥವಾ ಹೆಸರುಬೇಳೆ ರಸಮನ್ನು ತೊಗೊಂಡಿದ್ದೀನಿ. ಇದಾದ ನಂತರ ನಾನು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಕೆಂಪಕ್ಕಿಯನ್ನು ಓಪನ್ ಬಾಯ್ಲ್ ಮೆಥಡ್, ಅಂದರೆ ನಾನು ಯಾವುದೇ ಕುಕ್ಕರ್ ಅಥವಾ ಇನ್ಯಾವುದಾದ್ರೂ ಕ್ಲೋಸ್ಡ್ ಮೆಥಡಲ್ಲಿ ನಾನು ಈ ಅಕ್ಕಿಯನ್ನು ಬೇಯಿಸ್ಕೊಂಡಿಲ್ಲ. ಅಕ್ಕಿಯನ್ನು ನಾನು 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಿಕೊಂಡು ಆನಂತರ ನಾನು ಓಪನ್ ಕುಕ್ಕಿಂಗಲ್ಲಿ ಇದನ್ನು ಬೇಯಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಆನಂತರ ನಾನು ಜೋಳದ ರೊಟ್ಟಿಯನ್ನು ಕೂಡ ಮನೆಯಲ್ಲಿ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಇದೆಲ್ಲ ನಮ್ಮ ಶರದೃತುವಿನ ತಾಲಿಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸು. ವೀಕ್ಷಕರೇ, ನಾವು ವರ್ಷ ಪೂರ್ತಿ ಒಂದೇ ರೀತಿ ಆಹಾರವನ್ನು ತಿನ್ನಬೇಕಂದ್ರೆ ನಮ್ಮ ನಾಲಿಗೆಗೂ ಕೂಡ ಬೇಜಾರು, ನಮಗೂ ಕೂಡ ಬೇಜಾರು. ಹಾಗಾಗಿ ಆಯುರ್ವೇದದಲ್ಲಿ ದಿನಚರ್ಯ, ಋತುಚರ್ಯ ಅಂತ ಇನ್ನು ಡೀಟೇಲ್ ಅದ್ರ ಬಗ್ಗೆ, ಅಂದರೆ ನಾವು ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು, ಯಾವ ಆಹಾರವನ್ನು ನಾವು ಸೇವಿಸಬಾರ್ದು ಅನ್ನೋದನ್ನು ನಮಗೆ ನಮ್ಮ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮಗೆ ಈ ಶರದೃತುವಿನಲ್ಲಿ ತಿನ್ನಬಹುದಾದಂತಹ ತರಕಾರಿಗಳು ಅಂದರೆ ಕ್ಯಾರೆಟ್ಟು, ಹಸಿ ಮೂಲಂಗಿ, ಸೋರೆಕಾಯಿ, ಹೀರೆಕಾಯಿ, ಹಾಗೆ ಬೀಟ್ರೂಟು, ಮತ್ತು ಸುವರ್ಣಗೆಡ್ಡೆ, ಮತ್ತು ಕಮಲದ ಹೂವಿನ ಒಂದು ದಂಟು ಅಥವಾ ಬಾಳೆ ದಿಂಡು, ಬಾಳೆ ಹೂವು, ಅರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು. ಸೊ ನಾನು ಈ ಶರದೃತುವಿನಲ್ಲಿ ಉಪಯೋಗಿಸಬಹುದಾದಂಥ ತರಕಾರಿ ಮತ್ತು ಸೊಪ್ಪುಗಳನ್ನು ಯೂಸ್ ಮಾಡಿಕೊಂಡು ಒಂದು ತಾಲಿಯನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹಾಗಲಕಾಯಿ. ಯಾಕೆ ಅಂದರೆ ಶರದೃತುವಿನಲ್ಲಿ ಪಿತ್ತ ಪ್ರಕೋಪ ತುಂಬ ಜಾಸ್ತಿ ಆಗಿರುತ್ತೆ. ಆ ಪಿತ್ತವನ್ನು ನಾವು ಶಮನ ಮಾಡುವುದಕ್ಕಾಗಿ ಹಾಗಲಕಾಯಿಯನ್ನು ನಾವು ವಾರಕ್ಕೊಮ್ಮೆ ಅಥವಾ 2 ದಿವಸನಾದರೂ ನಾವು ಸೇವಿಸಲೇಬೇಕು. ಸೊ ಹಾಗಲಕಾಯಿ ರಸವನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಪ್ರದೇಶದಲ್ಲಿ ದೊರಕುವಂಥ ತರಕಾರಿಗಳಿಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ತರಕಾರಿಗಳು ಯಾವುದನ್ನು ನಾವು ತೊಗೊಳ್ಬೇಕಂತ. ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕಂತೆ ನೀವು ನಿಮ್ಮ ಡಿಶಸ್ಗಳನ್ನ ಪ್ರಿಪೇರ್ ಮಾಡ್ಕೋಬೋದು. ಅದಕ್ಕೂ ಮೊದಲಾಗಿ ಮತ್ತೊಂದು ಏನು ಹೇಳ್ತೀನಿ ಅಂದರೆ, ಈ ಶರದೃತುವಿನಲ್ಲಿ ನಾವು ಈ ಸೋಲ್ ಕಡಿ ಅಂದರೆ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಇದರ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದೀನಿ. ತೆಂಗಿನಕಾಯಿ ಹಾಲು ಮತ್ತು ಕೋಕಮ್ ಜ್ಯೂಸ್ ಎರಡನ್ನೂ ಕೂಡ ಯೂಸ್ ಮಾಡಿ ಈ ಸೋಲ್ ಕಡಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ಈ ಸೋಲ್ ಕಡಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ತೆಂಗಿನಕಾಯಿ ಹಾಲಿನಲ್ಲಿ ಇರುವಂತಹ ಒಂದು ತಂಪಾಗುವಂಥ ಗುಣಗಳು ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಪಿತ್ತವನ್ನು ಕಡಿಮೆ
ಮಾಡುತ್ತೆ. ಇದರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ, ನಿಮಗೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಾವು ವೆಲ್ಕಮ್ ಡ್ರಿಂಕ್ ಆಗಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅನ್ನದ ಜೊತೆಗಾದರೂ ಸೇವಿಸಬಹುದು, ಅಥವಾ ಊಟದ ನಂತರ ಕೂಡ ತೆಗೆದುಕೊಳ್ಬಹುದು. ಅದೇ ರೀತಿ ನಾನು ಈ ಕ್ಯಾರೆಟನ್ನು ತುರಿದು ನಾನು ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಆ ಕೋಸಂಬರಿ ನೀವು ಕ್ಯಾರೆಟ್ ಬದಲು ನಿಮಗೆ ಬೀಟ್ರೂಟ್ ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮ್ಗೆ ಸೌತೆಕಾಯಿ ಬೇಕಾದರೂ ಕೂಡ ಈ ಋತುವಿನ ನೀವು ಸೌತೆಕಾಯಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಹೇಳಿದ ತರಕಾರಿಗಳಿಗೆ ನೀವು ಇದು ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿ ಬದಲು ನೀವು ಸೋರೆಕಾಯಿ ಹಾಕ್ಕೊಳ್ಬೋದು. ನಿಮ್ಮ ರುಚಿಗೆ ತಕ್ಕಂತೆ ನೀವು ನಿಮ್ಮ ತಾಲಿಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಗೋಧಿ, ಜೋಳ, ರಾಗಿ ಮೂರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಇದರ ರೀಪ್ಲೇಸ್ಮೆಂಟ್ ಆಗಿ ನಿಮಗೆ ಚಪಾತಿ ಬೇಕಾದರೆ ಗೋಧಿ ಹಿಟ್ಟಿನ ಚಪಾತಿಯನ್ನು ಕೂಡ ಮಾಡ್ಕೋಬೋದು. ಅದೇ ರೀತಿ ರಾಗಿ ರೊಟ್ಟಿಯನ್ನು ಕೂಡ ಮಾಡ್ಕೋಬೋದು. ಹಾಗೆ ವೀಕ್ಷಕರೇ, ಶರದ್ ಋತುವಿನಲ್ಲಿ ಬಾರ್ಲಿಯನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಬಾರ್ಲಿ ಯಾವಾಗಲೂ ಮೂತ್ರಳಾಗಿ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ನೀವು ಪಿತ್ತವನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಬಾರ್ಲಿ ಗಂಜಿಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ರೆಡ್ ರೈಸನ್ನು ತೊಗೊಂಡಿದ್ದೀನಿ, ಅದ್ರ ಬದಲು ನೀವು ಬಾರ್ಲಿ ಗಂಜಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಿಮ್ಮ ರುಚಿಗೆ ತಕ್ಕಂತೆ ನೀವು ಇದನ್ನು ಬದಲಾವಣೆಗಳನ್ನು ಮಾಡ್ಕೊಳ್ಬೋದು. ಶರದ್ ಋತುವಿನಲ್ಲಿ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವುದು ಪಿತ್ತಶಾಮಕ ದ್ರವ್ಯಗಳು. ಅಂದರೆ ಮಸಾಲೆ ಕಡಿಮೆ ಇರಬೇಕು, ಹುಳಿಯಾದ ಮಜ್ಜಿಗೆಯ ಸೇವನೆ ಮಾಡಬಾರ್ದು, ಹುಳಿಯಾದ ಮೊಸರಿನ ಸೇವನೆ ಮಾಡಬಾರ್ದು, ಯಾವುದೇ ಫರ್ಮೆಂಟೆಡ್ ಪ್ರಾಡಕ್ಟ್ಸನ್ನು ನಾವು ತಗೊಳ್ಬಾರ್ದು. ಅದೇ ರೀತಿ ನಮ್ಮ ದೇಹಕ್ಕೆ ಕೂಲ್ ಆಗಿರುವಂತಹ, ನಮ್ಮ ದೇಹವನ್ನು ತಂಪಾಗಿ ಇಡುವಂತಹ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಹಾಗೆ ನಾವು ಸೋಯಾಬೀನು ಮತ್ತು ಸಿಪ್ಪೆ ಇರುವಂತಹ ಕಾಳುಗಳು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇವುಗಳ ಸೇವನೆ ಎಲ್ಲ ನಾವು ಈ ಶರದ್ ಋತುವಿನಲ್ಲಿ ತುಂಬ ಕಡಿಮೆ ಮಾಡಬೇಕು ವೀಕ್ಷಕರೇ. ಯಾಕೆಂದರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಪಿತ್ತ ಪ್ರಕೋಪ ಆಗಿರುತ್ತೆ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವೂ ಕೂಡ ನಮ್ಮ ಪಿತ್ತ ದೋಷವನ್ನು ಇನ್ನೂ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಲು ಮತ್ತು ತೆಂಗಿನ ತುರಿ ಮತ್ತು ನಾನೀಗ ಹೇಳಿರುವಂಥ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ವೆರೈಟೀಸ್ ಆಗಿ ಬೇಕಾಗಿರುವಂಥ ಡಿಶಸ್ಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಡಿಶಸ್ಗಳಿಗೆ ನೀವು ಕೊಕೊನಟ್ ಆಯಿಲ್ ಅಥವಾ ಕಡಲೆಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಗಾಣದ ಎಣ್ಣೆಯನ್ನೇ ಕೂಡ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನೀರನ್ನು ನೀವು ಹೆಚ್ಚಿಗೆ ಶರದ್ ಋತುವಿನಲ್ಲಿ, ಈ ಶರದ್ ಋತುವಿನಲ್ಲಿ ಎಸ್ಪೆಷಲಿ ನಾವು ಲಾವಂಚ, ಸೊಗದೆ ಬೇರು ಎಲ್ಲವನ್ನೂ ಹಾಕಿ ಕೂಲ್ ಮಾಡಿರುವಂಥ ವಾಟರನ್ನು ಕುಡಿದಷ್ಟು ಕೂಡ ನಮ್ಮ ದೇಹದಲ್ಲಿ ಉಲ್ಬಣವಾಗಿರುವಂಥ ಪಿತ್ತಶಾಮಕ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು. ಸೊ ವೀಕ್ಷಕರೇ, ನೀವೆಲ್ಲರೂ ಕೂಡ ಈ ತಾಲಿಯನ್ನು ನೀವು ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದಕ್ಕೆ ನೀವು ಕಾಂಬಿನೇಷನ್ಸ್ ನಿಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ನಾವು ತರಕಾರಿಗಳನ್ನ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು. ಸೊ ಅದನ್ನು ನೀವು ಮಾಡಿಕೊಂಡು ಈ ರೆಸಿಪೀಸ್ ಎಲ್ಲ ಹೇಗಿದೆ ಅಂತ ನಮಗೆ ತಿಳಿಸ್ಕೊಡಿ. ಸೊ ಈ ರೆಸಿಪೀಸ್ಗಳೆಲ್ಲ ನಿಮಗೆ ಬೇಕಂದರೆ ವಿಸ್ತಾರ ಹೆಲ್ತಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಸ್ತಾರ ಹೆಲ್ತನ್ನು ನೀವು ನಿರಂತರವಾಗಿ ನೋಡಿ. ಇನ್ನಷ್ಟು ನ್ಯೂ ರೆಸಿಪೀಸ್ಗಳು ಮತ್ತು ಇನ್ನಷ್ಟು ಋತುವಿನ ಪ್ರಕಾರ ಆಹಾರಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.